ಅಣ್ಣ, ಅತ್ತಿಗೆ. ಶೌರ್ಯ ಸರ್, ಅಣ್ಣ ನನ್ ಕ್ಷಮಿಸೋಣ. ಪ್ರಶಾಂತ್, ನನ್ ಕ್ಷಮಿಸೋವರೆಗೂ ಕಾಲ್ ಬಿಡಲ್ಲ. ಎದ್ದೇಳು ಮೇಲೆ ಅಣ್ಣ, ಎದ್ದೇಳು ಎದ್ದೇಳು. ತಪ್ಪಾಯ್ತು, ನನ್ನಿಂದ ದೊಡ್ಡ ತಪ್ಪಾಯ್ತು. ನನ್ನಂತ ನೀಚ, ಕೆಟ್ಟವನು, ವರ್ಸ್ಟ್ ಫೆಲೋ ಇನ್ಯಾರೂ ಇರಲ್ಲ. ರಾಮನಂತ ಅಣ್ಣ, ಸೀತೆ ಅಂತ ಅತ್ಗೆ. ನಿಮ್ಮ ವಿಷಯದಲ್ಲಿ ಸ್ವಲ್ಪ ಕೂಡ ಯೋಚಿಸ್ದೆ, ಮನೆಯವರು ಅಂತಾನೂ ನೋಡ್ದೆ, ಮೃಗದ ತರ ನಡ್ಕೊಂಡೆ. ಅತ್ಗೆ, ಅಮ್ಮನ್ ಬಿಟ್ರೆ ನೀವೇ ಅಮ್ಮನ್ ತರ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಲೈ ಯಾಕೋ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನಾರ್ಮಲ್ ಆಗಿ ಮಾತಾಡಕ್ ಬರಲ್ವಾ? ಇಲ್ಲ ಅಣ್ಣ, ಇದು ಟೆನ್ಷನ್ ಅಲ್ಲ, ನನ್ನ ನೋವು. ನನ್ನ ಕಣ್ಣೀರಲ್ಲಿ ನಿಮ್ ಕಾಲ್ ತೊಳೆದು ಅದನ್ನ ತಲೆ ಮೇಲೆ ಹಾಕೋಬೇಕು. ನಿಮ್ಮಿಬ್ರನ್ನು ನಾನು ಆರಾಧಿಸ್ತೀನಿ. ಪ್ರಶಾಂತ್, ನೀನ್ ಮೊದಲು ಹಾಗೆ ಮಾತಾಡೋದನ್ ಬಿಡು. ಅವನು ಬಂದಾಗಿಂದ ಇದೇ ಮಾತಾಡ್ತಾ ಇದ್ದಾನಮ್ಮ. ನಾನು ಬದಲಾಗಿದ್ದೀನಿ, ನನ್ನ ಕ್ಷಮಿಸ್ಬಿಡಿ ಅಂತ ಇದೇ ಮಾತು ಹೇಳ್ತಾ ಇದ್ದಾನೆ ಅವಾಗಿಂದ. ಆದ್ರೆ ಇವನ್ ಬದಲಾಗಿದ್ದಾನೆ ಅಂದ್ರೆ ನಾನ್ ನಂಬಲ್ಲ. ಇವನ್ನ ಕ್ಷಮಿಸಿದ್ರೆ ಹಾವನ್ನ ಪಕ್ಕ ಇಟ್ಕೊಂಡ ಹಾಗೆ. ಅದಕ್ಕೆ ಮನೆಯಿಂದ ಹೋಗು ಅಂತ ಹೇಳ್ತಾ ಇದ್ದೀನಿ. ಅಪ್ಪ ಹೇಳಿರೋ ಒಂದೊಂದು ಮಾತು ನಿಜ ಅಣ್ಣ. ಆದ್ರೆ ಜೈಲಿಂದ ಒಳ್ಳೆ ಆಧಾರದ ಮೇಲೆ ನನ್ನ ಬಿಟ್ಟು ಕಳಿಸಿದ್ದಾರೆ. ನಾನೀಗ ಪೂರ್ತಿಯಾಗಿ ಬದಲಾಗಿದ್ದೀನಿ. ಆದ್ರೂ ಕೂಡ ನಿಮ್ಮಿಬ್ರಿಗೂ ನನ್ನ ಮುಖ ತೋರ್ಸೋಕ್ಕೂ ಯೋಗ್ಯತೆ ಇಲ್ಲ. ಯಾಕೆ ಅಂತ ಗೊತ್ತಾ? ನಾನು ಮಾಡಿರೋಂಥ ಪಾಪ ಅಂಥದ್ದು. ಅದಕ್ಕೆ ಈ ಸಭ್ಯ ಸಮಾಜದಿಂದ ದೂರ ಹೋಗಿ ಹೇಗೋ ಜೀವನ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನನ್ನು ಕ್ಷಮಿಸಿ ಅತ್ಗೆ, ನನ್ನ ಕ್ಷಮಿಸೋಣ. ಈಗಲೇ ಈ ಕ್ಷಣನೇ ನಾನು ಹೊರಟೋಗ್ತೀನಿ. ಮರಣದಂಡನೆ ವಿಧಿಸಿರೋ ಕೈದಿಗೂ ಕೂಡ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ನನ್ಗೊಂದೇ ಒಂದು ಅವಕಾಶ ಕೊಟ್ರೆ ನಾನು ಬದಲಾಗಿರೋದನ್ನ ಸಾಬೀತು ಮಾಡಬೇಕು ಅಂತಿದ್ದೆ. ಆದರೆ ಬೇಡ, ನಾನು ಹೊರಟೋಗ್ತೀನಿ. ಈ ಮನೆಯಲ್ಲಿ ನನ್ನ ಮುಖ ನೋಡೋಕೆ ಯಾರಿಗೂ ಇಷ್ಟ ಇಲ್ಲ. ನನಗಿಲ್ಲಿರೋ ಅದೃಷ್ಟನೇ ಇಲ್ಲ. ಅದಕ್ಕೆ ಅಮ್ಮ ಅಪ್ಪ ಇಲ್ಲಿರಬೇಡ ಅಂತಂದ್ರು. ನೀವೇನು ಮಾಡೋಕ್ಕಾಗತ್ತೆ ಬಿಡಿ. ನಾನಿಲ್ಲಿಂದ ಹೋಗೋದೇ ಒಳ್ಳೇದು. ಎಲ್ಲೋ ಹೋಗಿ ಬದುಕೋತೀನಿ. ಹೋಗಿ ಬರ್ತೀನಿ ಅತ್ಗೆ. ಹೋಗಿ ಬರ್ತೀನಿ ಅತ್ಗೆ, ಹೋಗಿ ಬರ್ತೀನಿ ಅಣ್ಣ, ಹೋಗಿ ಬರ್ತೀನಪ್ಪ. ನಿಮ್ಗೆಲ್ರಿಗೂ ಇದೇ ಬೇಕಿತ್ತಲ್ವಾ? ನಾನು ಹೋಗ್ತೀನಿ. ಹಾ, 1 2 3. ನಿಂತ್ಕೋ ಪ್ರಶಾಂತ್. ಎಸ್, ನನ್ನ ಗುರಿ ತಲುಪ್ತು. ರಾಜಿ, ಏನ್ ಮಾಡ್ತಿದ್ಯಾ? ಸರ್, ಬದಲಾಗಿದ್ದೀನಿ ಅಂತ ಅವನೇ ಹೇಳ್ತಾ ಇದ್ದಾನೆ ಅಲ್ವಾ? ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡು ಅಂತ ಕೇಳ್ತಾ ಇದ್ದಾನೆ ಅಲ್ವಾ? ಅದು ಹಾಗಲ್ಲ ಕಣಮ್ಮ. ಇಲ್ಲ ಮಾವ, ಅವನು ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿದ್ದಾನೆ. ಆಲ್ರೆಡಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಮನುಷ್ಯರು ತಪ್ಪು ಮಾಡೋದು ಸಹಜ. ಆ ತಪ್ಪನ್ನ ತಿಳ್ಕೊಂಡು ಬಂದು ನಿಂತ್ಕೊಳ್ಳೋದು ಕೂಡ ಮುಖ್ಯನೇ ಅಲ್ವಾ? ಹಾಗಂತ ಇಂಥವನ್ನ ಮನೇಲಿ ಇಟ್ಕೋಬೇಕು ಅಂತ್ಯಾ? ಪವಿತ್ರವಾಗಿರೋ ದೇವಸ್ಥಾನಕ್ಕೆ ಎಷ್ಟೋ ಜನ ಖೈದಿಗಳು ಹೋಗ್ತಾರೆ ಅಲ್ವಾ? ಅಂಥದ್ರಲ್ಲಿ ಈ ಮನೆಗೆ ನಿಮ್ಮ ಮಗ ಬರಬಾರ್ದಾ? ಒಂದು ಸಲ ಯೋಚನೆ ಮಾಡಿ, ಒಂದು ಅವಕಾಶ ಕೊಡೋಣ. ಕೊಡ್ಬೇಕಿರೋರೇ ಪರ್ಮಿಷನ್ ಕೊಟ್ಟ ಮೇಲೆ ಇನ್ನು ನೀವಿನ್ನೇನು ಮಾಡೋಕ್ಕಾಗತ್ತೆ ಬಿಡಿ. ಬೇಡ ಅತ್ಗೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಹಾಗೆ ನೀವು ನನ್ನ ಕ್ಷಮಿಸಿದ್ರು ಇವ್ರು ಯಾರು ನನ್ನ ಕ್ಷಮಿಸಲ್ಲ. ನಾನು ಈ ಮನೇಲಿ ಇರೋದು ಇವ್ರಿಗಿಷ್ಟ ಇಲ್ಲ ಬಿಡಿ.
ನಾನು ಹೋಗ್ತೀನಿ. ಒಂದು ನಿಮಿಷ ಇರು. ಶೌರ್ಯ ಸರ್, ನನ್ನ ಮಾತು ಕೇಳಿ, ಇರೋದಕ್ಕೆ ಹೇಳಿ. ಬೇಡ ಅದ್ಗೆ, ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ನಾನು ಹೊರಟೋಗ್ತೀನಿ. ನನ್ನಿಂದ ನಿಮ್ಗೆ ಯಾರಿಗೂ ಬೇಜಾರಾಗಬಾರ್ದು. ನಾನು ಹೋಗ್ತೀನಿ. ಇರು. ನಾನು ಕೇಳಿದ ನಿಜಾನಾ? ನನ್ನ ಇರೋ ಒಂದಿದ್ದು ನೀನೇನಾ ಅಣ್ಣ? ಹೌದು ಕಣೋ. ಥ್ಯಾಂಕ್ಸ್ ಅಣ್ಣ. ಅದಕ್ಕೆ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ನಿಮ್ಮಿಂದನೇ ಇದೆಲ್ಲ ಆಗಿದ್ದು. ನಮ್ಮಿಬ್ರು ಟಾರ್ಗೆಟ್ ಕೂಡ ಆ ರಾಜಲಕ್ಷ್ಮಿನೇ. ನೀನು ಆ ಮನೇಲಿದ್ದು ನಾನ್ ಹೇಳ್ದಂಗೆ ಕೇಳ್ಕೊಂಡು ಆ ರಾಜಲಕ್ಷ್ಮಿಗೆ ಸರಿಯಾದ ಪಾಠ ಕಲಿಸ್ಬೇಕು. ನನ್ನ ದ್ವೇಷನ ನಾನು ಖಂಡಿತ ತೀರ್ಸ್ಕೋತೀನಿ. ಅಂದರೆ ನೀವೆಲ್ಲ ಒಪ್ಕೊಂಡಿದ್ದೀರಾ ಅಂದಮೇಲೆ ನಾನು ಮಿಕ್ಕಿರೋ ಊಟ ಮುಗಿಸ್ಲಾ? ಥ್ಯಾಂಕ್ಸ್ ಅದಕ್ಕೆ. ಶೌರ್ಯ ಸರ್, ಕಲಿಸ್ತೀನಿ. ಎಲ್ರಿಗೂ ಬುದ್ಧಿ ಕಲಿಸ್ತೀನಿ. ಹೋಗಿ ಆದ್ಯನ್ ಕರ್ಕೊಂಡ್ ಬನ್ನಿ. ನಾನು ಹೋಗ್ತೀನಿ. ನಿಂತ್ಕೊಳ್ಳೋ. ಅವಳೇನ್ ಎಳೆ ಮಗುನಾ? ಹೋಗಿ ಎತ್ಕೊಂಡ್ ಬರೋದಿಕ್ಕೆ ಬರ್ತಾಳ್ ಬಿಡು. ಹಾಗಲ್ವೇ, ಅವಳು ನಾಚ್ಕೋತಾಳೆ. ಬೇಗ ಹೋಗಿ. ನಾಚಿಕೆ ಏನಿಲ್ಲ ಅತ್ತೆ. ನಡ್ಕೊಂಡು ಜಾನ್ ಕಕ್ಕನ್ ಪಕ್ಕನೆ ಬರ್ತಿದ್ದಾಳೆ ನೋಡಿ. ಅಲ್ಲೋಡಿ ನೋಡಿ. ಜಡೆ ಹಾಕಿ ಕರ್ಕೊಂಡ್ ಬಂದೆ. ಹೌದು ಬಿಡಿ, ಇಷ್ಟು ದಿನ ಕೂದ್ಲು ಬಿಟ್ಕೊಂಡು ಇಡೀ ಮನೆ ಓಡಾಡ್ತಿದ್ಲು ಪದ್ಮ. ಮೊದ್ಲು ಆದ್ಯ ಹಣೆಗೆ ಕುಂಕುಮ ಇಡು. ಸೀನು ತಗೋ. ಸೀನು, ಸ್ವಲ್ಪ ಆ ಬೈತಲೆ ಹತ್ರನೂ ಹಚ್ಚು. ಸೀನು, ಕುಂಕುಮ ಇಡೋದು ಸುಮ್ಮನೆ ಅಲ್ಲ. ಕಟ್ಕೊಂಡ ಹೆಂಡತಿ ಸುಮಂಗಲಿಯಾಗಿರ್ಬೇಕು ಅಂದ್ರೆ ಅವಳ ಆಯಸ್ಸು, ಆರೋಗ್ಯ, ಆಲೋಚನೆ, ಅವಳ ಯೋಗಕ್ಷೇಮ ಎಲ್ಲ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ಬೊಟ್ಟಿಡ್ತಾರಪ್ಪ. ಅತ್ತೆ ಹೇಳಿದ್ರಲ್ಲ ಆದ್ಯ, ಹಾಗೆ ಫಾಲೋ ಮಾಡ್ತೀನಿ. ಇವಾಗ ಹೂ ಕೊಡು. ತಗೋ. ಅಯ್ಯೋ ಅಯ್ಯೋ, ಅವಳು ಕೊಡ್ತಿದ್ಯಲ್ಲೇ, ಅವನು ಕೊಡು. ಅವನೇ ಮುಡಿಸ್ಲಿ. ಹಾ, ಇದ್ ತಗೋ ಸೀನು. ಈಗ ನಾನೇನ್ ಮಾಡ್ಬೇಕು? ಗಲ್ಲದ ಮೇಲೆ ಕೈ ಇಟ್ಕೊಂಡು ನೋಡ್ಕೊಂಡು ಕೂತ್ಕೋಬೇಕಾ? ಕಾಲ್ ನೋತಿದ್ರೆ ಕೂತ್ಕೊಳ್ಳೆ. ಹರ್ಲೇಣೆ ಕುಡ್ದಂಗೆ ಯಾವಾಗ್ಲೂ ಮುಖ ಸಪ್ಪಗಿಟ್ಕೊಂಡಿರ್ತೀಯಲ್ಲೇ. ಅಮ್ಮೋ, ಇನ್ನೂ ಏನಾದ್ರೂ ಹೇಳ್ಬೇಕಾತೆ? ಸಂಸಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿಕ್ಕೆ ತನಗ್ ಧರ್ಮ ಪತ್ನಿಯಾಗಿ ಬಂದ ಹೆಂಡತಿನ ನೀನು ನನ್ನ ಜೀವನದಲ್ಲಿ ಯಾವತ್ತೂ ತಲೆನೋವಲ್ಲ, ನಿನ್ನನ್ನು ಹೂವಿನ ಹಾಗೆ ಹೂವಿನಲ್ಲಿಟ್ಟು ನೋಡ್ಕೋತೀನಿ ಅಂತ ಹೂ ಮುಡ್ಸೋದಪ್ಪ. ಅತ್ತೆ ಮಾತನ್ನೆಲ್ಲ ನಿಜ ಮಾಡ್ತೀನಿ ಅಂತ ಹೇಳ್ತಾ ನಿನ್ ಮುಡಿಗೆ ಹೂ ಇಡ್ತಿದ್ದೀನಿ ಆದ್ಯ.
ಈಗ ಬಳೆ ತೊಡಸು. ನೋಡ್ತಿದ್ದೀರಲ್ಲ, ಅವಳು ಮುಖದಲ್ಲಿ ಸಾಸಿವೆ ಕಾಳಷ್ಟು ನಾಚಿಕೆ ಇದ್ಯಾ? ಸ್ವಲ್ಪ ಹೊತ್ತು ಅತ್ಗೆ, ಅದಷ್ಟಕ್ಕೆ ಅದೇ ಬಂದ್ಬಿಡುತ್ತೆ. ಅದೆಲ್ಲ ಆಮೇಲೆ ಮಾತಾಡೋಣ, ಮೊದ್ಲು ಕೊಡು. ಸೀನು, ಬಳೆ ತೊಡ್ಸೋ ಉದ್ದೇಶ ನೀನೇ ಹೇಳ್ಬೇಕು. ಮನೆ ಕೆಲಸ, ಅಡುಗೆ ಕೆಲಸ, ಪ್ರತಿಯೊಂದನ್ನು ಸರಿಯಾಗಿ ಮಾಡುವಂಥ ಈ ಕೈಗಳನ್ನ ಈ ಜನ್ಮದಲ್ಲಿ ನಾನು ಬಿಡಲ್ಲ ಅಂತ ಈ ಬಳೆಗಳ ಥರಾನೇ ನಿನ್ನನ್ನು ನಾನು ತುಂಬ ಹುಷಾರಾಗಿ ನೋಡ್ಕೋತೀನಿ ಅಂತ ನಿನಗೆ ಮಾತು ಕೊಡ್ತಿದ್ದೀನಿ. ಪುರೋಹಿತರು ಶೋಭನ ಮುಹೂರ್ತ ಯಾವಾಗ ಇಟ್ಟಿದ್ದಾರೆ? ಸೀನು, ದೊಡ್ಡಪ್ಪನ ಹತ್ರ ಆಶೀರ್ವಾದ ತಗೊಳ್ಳೋಣ ಬಾ. ನಡಿ. ದೊಡ್ಡಪ್ಪ, ನಮ್ಗೆ ಆಶೀರ್ವಾದ ಮಾಡಿ. ಮೊದಲು ನಿಮ್ಮ ತಂದೆಯವ್ರ ಆಶೀರ್ವಾದ ತಗೊಳ್ರಮ್ಮ. ಇಲ್ಲ ದೊಡ್ಡಪ್ಪ, ನೀವು ನಮಗೆ ಬ್ಲೆಸ್ಸಿಂಗ್ಸ್ ಕೊಟ್ರೇನೆ ನಮಗೆ ತುಂಬಾನೇ ಖುಷಿ ಆಗುತ್ತೆ. ಸೀನು, ಯಾವುದೇ ರೀತಿ ಅಪಾರ್ಥ ಇಲ್ಲದೆ ಸುಖ ಶಾಂತಿಯಿಂದ ಸಂತೋಷವಾಗಿ ಬಾಳಿ. ಏನಂದ್ರೆ ಮುಹೂರ್ತ ಯಾವಾಗ ಅಂತ ಹೇಳಿದ್ರು? ಮುಂದಿನ ಹುಣ್ಣಿಮೆ ಮುಗಿದ್ಮೇಲೆ ಇವರಿಬ್ರು ಒಂದಾಗಬೇಕು ಅಂತ ಹೇಳಿದ್ದಾರೆ. ಇನ್ನೂ 1 ವಾರ ಕಳಿಬೇಕು. ಇನ್ನೂ 1 ವಾರ ಕಳಿಬೇಕು ಅಂದ್ರೆ ಅದಾದ್ಮೇಲೆ ಆಷಾಢ ಬರುತ್ತಲ್ಲಕ್ಕ. ಸರಿ ಹೋಯ್ತು. ಈ ಸಲ ಮುಹೂರ್ತ ಸಿಗ್ಲಿಲ್ಲ ಅಂದ್ರೆ ಶ್ರಾವಣದ ತನಕ ಯಾವುದೇ ರೀತಿ ಶಾಸ್ತ್ರಗಳು ಮಾಡೋ ಅವಶ್ಯಕತೆ ಇಲ್ಲ ಅತ್ಗೆ. ಪರವಾಗಿಲ್ಲ ಜಾನಕಿ, ಇವ್ರ ಮನ್ಸು ಒಂದಾಗಿದೆ. ಮನುಷ್ಯರು ಒಂದಾಗಕ್ಕೆ ಮುಹೂರ್ತ ಬಂದೇ ಬರುತ್ತೆ. ಶೌರ್ಯ ಸರ್ ಅಂತೂ ಬಂದ್ರಾ? ಇವತ್ತು ತುಂಬ ಸ್ಟ್ರೇನ್ ಆಗಿಬಿಟ್ಟಿದೆ. ಫುಲ್ ಹೆಡ್ಏಕ್ ಬಂದ್ಬಿಟ್ಟಿದೆ. ಏನು ಅನ್ಕೊಳ್ದೆ ಇದ್ರೆ ಒಂದು ಸ್ವಲ್ಪ ಹೆಡ್ ಮಸಾಜ್ ಮಾಡ್ತೀರಾ? ಏನ್ ಸರ್ ಯೋಚಿಸ್ತಾ ಇದ್ದೀರಾ? ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದೀವಿ ಅಲ್ವಾ? ನಿಮ್ಮ ಹೆಂಡತಿಗೆ ನೀವು ಇಷ್ಟಾದ್ರೂ ಸೇವೆ ಮಾಡಲ್ವಾ? ಬೇಗ ಮಾಡಿ ಸರ್, ಆಮೇಲೆ ಹೋಗಿ ಶವರ್ ಬಾತ್ ಮಾಡ್ಕೋಬೇಕು. ಶೌರ್ಯ ಸರ್, ಸ್ವಲ್ಪ ತಲೆ ಕೂಡ ನೋವ್ತಾ ಇದೆ. ಪೇನ್ ಬಾಮ್ ಹಚ್ತೀರಾ?
ರಾಜಿ, ಏನು ಸುಸ್ತಾಗಿದೆಯಾ? ರಿಲ್ಯಾಕ್ಸ್ ಆಗ್ತಿದ್ಯಾ? ನೀವು ಇವಾಗಲೇ ಬರ್ತಾ ಇದ್ದೀರಾ? ಹೌದು. ಅಂದ್ರೆ ಅವಾಗ್ಲಿಂದ ನೀವು ಇಲ್ಲಿರ್ಲಿಲ್ವಾ? ಇಲ್ಲ. ಏನಾಯ್ತು ರಾಜಿ, ಯಾಕೆ ಹಾಗೆ ಕೇಳ್ತಿದ್ಯಾ? ರಾಜಲಕ್ಷ್ಮಿ, ನೀನ್ ಕಣ್ಮುಚ್ಚಿದ ತಕ್ಷಣ ನಾನು ಕನ್ಸಲ್ ಬಂದ್ನಾ? ನಾನು ನಿನಗೆ ತೊಂದರೆ ಕೊಟ್ನಾ? ಸರಿ, ನೀನ್ ಫ್ರೆಶ್ ಆಗಿ ಬಂದ್ರೆ ನಾವು ಹೊರಗಡೆ ಹೋಗೋಣ, ಬಾ. ಸದ್ಯ ಕೆಲಸ ಸಿಕ್ಕಿದೆ ಅನ್ನೋ ಆ ದೊಡ್ಡ ಸುಳ್ಳು ನನ್ನ ಮೈ ಕೈ ಎಲ್ಲ ನೋವು ಬರೋ ಹಾಗೆ ಮಾಡಿದೆ. ಒಂದು ತಪ್ಪನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಇನ್ನೂ 10 ತಪ್ಪನ್ನ ಮಾಡ್ಬೇಕಾಗಿ ಬರ್ತಿದೆ. ಎಲ್ಲರಿಗೂ ಮೋಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮಾವ ಅಂತೂ ನನ್ನ ಪ್ರಾಣನೇ ತೆಗೆದ್ಬಿಡ್ತಾರೆ. ಹಾಗೆ ಕಿಶೋರ್ ಮಾವ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಆದಿನ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ಯೋ ಸೀನು. ಸೀನು, ಅಯ್ಯೋ, ಮಿಸ್ಸ ಕೇಳಿಸ್ಕೊಂಡ್ಬಿಟ್ಲ ಹೆಂಗೆ? ಏನ್ ಹಾಕ್ ನೋಡ್ತಿದ್ಯಾ? ಸೀರೆ ಚೆನ್ನಾಗಿದ್ಯಾ? ಹೊಡಿತಾಳೆ ಅಂತ ಅನ್ಸುತ್ತೆ. ಏನು? ಅದೇ ಹೊಳಿತಾ ಇದೆ ಸೀರೆ ಅಂತ ಹೇಳಕ್ ಬಂದೆ. ಸೀನು, ಹಸ್ಬೆಂಡ್ ಯಾರಾದ್ರೂ ಹಾಗೆ ಹೇಳ್ತಾರಾ ಹೇಳು? ಈ ಸೀರೆಯಲ್ಲಿ ನೀನು ತುಂಬಾ ಅಂದ್ರೆ ತುಂಬಾ ಅಂದವಾಗಿದ್ಯಾ ಅಂತ ಕಾಂಪ್ಲಿಮೆಂಟ್ ಕೊಟ್ರೆ ನಾನೆಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತೀನಿ ಹೇಳು? ನಿಜವಾಗ್ಲು? ನಿಜಾನೇ ಅಂತ ಸಿಂಪಲ್ ಆಗಿ 1 ವರ್ಡಲ್ಲಿ ಹೇಳ್ತಿದ್ಯಲ್ಲ. ಹಾಗಾದ್ರೆ ಐ ಲವ್ ಯು ಅಂತ ಹೇಳ? ಅದನ್ನು ಮೀರಿ ಅಂದ್ರೆ ನಾನು ಹಗ್ ಮಾಡಿದಾಗ ನೀನೇನ್ ಮಾಡ್ಬೇಕು? ನೀವಾಗೇನು ಮಾಡಲ್ಲ. ಯಾಕೆ? ಮಾವ ಬಂದ್ರಲ್ಲ. ಡ್ಯಾಡಿ ಬರ್ಲಿಲ್ವಲ್ಲ? ಬಂದ್ರು ಅಂದ್ರೆ ಅವ್ರ ಮನೆಗೆ ವಾಪಸ್ ಬಂದ್ರು ಅಂತ. ಇನ್ಮೇಲೆ ಹುಷಾರಾಗಿರ್ಬೇಕಲ್ಲ ನಾವು. ಅಬ್ಬಾ, ಲವರ್ಸ್ ಕೂಡ ಇಷ್ಟೊಂದು ಭಯ ಪಡಲ್ಲ. ನಾವು ಹಸ್ಬೆಂಡ್ ಅಂಡ್ ವೈಫ್ ಸೀನು, ಫೀಲ್ ಫ್ರೀ. ಯಾಕೋ ಉಸಿರಾಡಕ್ಕೂ ಆಗ್ತಾ ಇಲ್ಲ ಆದ್ಯ. ತುಂಬಾ ಟೆನ್ಷನ್ ಆಗ್ತಿದೆ. ಏನಾಯ್ತು? ಸಡನ್ ಆಗಿ ಶೋಭನಾ ಅನ್ನೋ ತರ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಏನಿಲ್ಲ, ನಾಳೆ 1ನೇ ತಾರೀಕಲ್ವಾ? ಆದ್ರೆ ಸ್ಯಾಲ್ರಿ ತರ್ಬೇಕಲ್ವಾ? ಸಾಲ ತಗೊಂಡ್ ಬರೋ ಹಾಗೆ ಹೇಳ್ತಿದ್ಯಲ್ಲ ಸೀನು. ಅದೇ ಅಲ್ವಾ? ಹಾ, ಏನು?